कालिकाम्बे गिरिजा भवानी कालिकाम्बे गिरिजा भवानी कालभैरवी गुणशीले शर्वाणी. ಶ್ರೀ ಕಾಳಿಕಾ ದೇವಸ್ಥಾನ ಮಂಗಳೂರಪೇಟೆ ಧಾರವಾಡದ ಜೀರ್ಣೋದ್ಧಾರ ಮನವಿಗಾಗಿ ಒಂದು ಕಿರುಚಿತ್ರ. ಪರಿಕಲ್ಪನೆ ಮತ್ತು ನಿರೂಪಣೆ ಶ್ರೀ ರವೀಂದ್ರ ಶಿರೋಳ್ಕರ್. ವಿಶ್ವದ ಸೃಷ್ಟಿಕರ್ತನಾದ ವಿಶ್ವಕರ್ಮ ಸಮುದಾಯದ ಆರಾಧ್ಯ ಕುಲದೇವತೆಯಾದ ಶ್ರೀ ಕಾಳಿಕಾ ಮಾತೆಯ ದೇವಸ್ಥಾನವು ಕರ್ನಾಟಕದ ವಿದ್ಯಾಕಾಶಿ ಎಂದೇ ಪ್ರಖ್ಯಾತವಾದ ಸುಪ್ರಸಿದ್ಧ ಧಾರವಾಡದ ಮುಂಭಾಗದಲ್ಲಿರುವ ಮಂಗಳೂರಪೇಟೆಯಲ್ಲಿದೆ. ಇದು ಅತ್ಯಂತ ಪ್ರಾಚೀನ ಮತ್ತು ಸುಂದರವಾದ ವಿನ್ಯಾಸವನ್ನು ಹೊಂದಿದೆ. ಶ್ರೀ ಕಾಳಿಕಾ ದೇವಿಯು ಸಮಾಜ ಬಾಂಧವರ ಆರಾಧ್ಯ ದೇವತೆಯಾಗಿ 200 ವರ್ಷಗಳಿಗೂ ಹೆಚ್ಚು ಕಾಲ ಭಕ್ತರ ಇಷ್ಟಾರ್ಥಗಳನ್ನು ಈಡೇರಿಸುತ್ತಾ ಬಂದಿದ್ದಾಳೆ. ಪ್ರಸ್ತುತ ಈ ದೇವಸ್ಥಾನವು ಜೀರ್ಣಾವಸ್ಥೆಯಲ್ಲಿದ್ದು ಇದರ ಜೀರ್ಣೋದ್ಧಾರದ ಕಾರ್ಯದ ಅವಶ್ಯಕತೆ ಇದೆ. ವಿಶ್ವಕರ್ಮ ಸಮಾಜ ಬಾಂಧವರು ಹಾಗೂ ಶ್ರೀ ಕಾಳಿಕಾ ದೇವಸ್ಥಾನ ಟ್ರಸ್ಟ್ ಕಮಿಟಿ ಮತ್ತು ಶ್ರೀ ಕಾಳಿಕಾ ದೇವಸ್ಥಾನ ಜೀರ್ಣೋದ್ಧಾರ ಸಮಿತಿಯು ಎಲ್ಲ ಸದಸ್ಯರು ಈ ದೇವಸ್ಥಾನದ ಜೀರ್ಣೋದ್ಧಾರ ಕಾರ್ಯಕ್ಕೆ ಸಂಕಲ್ಪಿಸಿ ಕಂಕಣಬದ್ಧರಾಗಿ ಸೇವೆ ಸಲ್ಲಿಸುತ್ತಿದ್ದಾರೆ. ಪರಮ ಪೂಜ್ಯ ಜಗದ್ಗುರು ಅನಂತ ಶ್ರೀ ವಿಭೂಷಿತ ಕಾಳಹಸ್ತೇಂದ್ರ ಸರಸ್ವತಿ ಮಹಾಸ್ವಾಮಿಗಳವರು, ಶ್ರೀಮದ್ ಜಗದ್ಗುರು ಆನೆಗುಂದಿ ಮಹಾಸಂಸ್ಥಾನ ಸರಸ್ವತಿ ಪೀಠ, ಕಟಪಾಡಿ, ಪುಡುಕುತ್ಯಾರು, ಉಡುಪಿ ಜಿಲ್ಲೆ ಇವರ ದಿವ್ಯ ಸಾನ್ನಿಧ್ಯ ಹಾಗೂ ಕೃಪಾಶೀರ್ವಾದದಿಂದ ಮತ್ತು ವೇದಬ್ರಹ್ಮ ಶ್ರೀ ಶಂಕರಾಚಾರ್ಯ ಕಡ್ಲಾಸ್ಕರ್ ಇವರ ಪೌರೋಹಿತ್ಯ ಮತ್ತು ಸಮರ್ಥ ಮಾರ್ಗದರ್ಶನದಲ್ಲಿ ಶ್ರೀ ಕಾಳಿಕಾ ದೇವಸ್ಥಾನದ ಜೀರ್ಣೋದ್ಧಾರ ಪ್ರಯುಕ್ತ ದೇವಗುರು ಪೂಜೆ, ಮೃತ್ಯುಂಜಯ ಹೋಮ, ವಾಗೀಶ್ವರಿ ಪೂಜೆ, ಗುರುಪಾದ ಪೂಜೆ ಹಾಗೂ ಗಣಹೋಮ ಮತ್ತು ಸಾಮೂಹಿಕ ಪ್ರಾರ್ಥನೆಗಳನ್ನು ಮತ್ತು ಇನ್ನೂ ಅನೇಕ ಪರಿಹಾರ ಉಪಾಯಗಳನ್ನು ಈಗಾಗಲೇ ನೆರವೇರಿಸಲಾಗಿದೆ. ದೇವಸ್ಥಾನದ ಪುನರ್ನಿರ್ಮಾಣ ಮತ್ತು ಅಭಿವೃದ್ಧಿಗಾಗಿ ಶ್ರೀ ನೀಲಕಂಠ ದೊಡ್ಡಮನಿಯವರಿಂದ ದೇವಸ್ಥಾನದ ಎರಡೂ ಕಮಿಟಿಗಳ ಪ್ರಯತ್ನ ಮತ್ತು ಪರಿಶ್ರಮದಿಂದ ಸುಮಾರು 2,000 ಚದುರ ಅಡಿ ಜಾಗೆಯನ್ನು 32 ಲಕ್ಷ ಪಾವತಿಸಿ ಈಗಾಗಲೇ ಫೆಬ್ರವರಿ 2024ರಲ್ಲಿ ಖರೀದಿಸಲಾಗಿದೆ. ಧಾರವಾಡದ ಸದ್ಭಕ್ತರಾದ ಶ್ರೀ ಗೋಪಾಲ್ ಮುಳುಗುಂದ್ ಅವರ ಬಹುದಿನಗಳ ಆಶಯದಂತೆ 4ನೇ ಮಾರ್ಚ್ 2024ರಂದು ಶಿಲ್ಪವರ್ಣ ಕಾರ್ಯವನ್ನು ನೆರವೇರಿಸಿ ದೇವಿಯ ನವಶಿಲ್ಪ ನಿರ್ಮಾಣಕ್ಕೆ ಚಾಲನೆ ನೀಡಲಾಗಿದೆ. ಶ್ರೀ ಕಾಳಿಕಾ ದೇವಿಯ ನೂತನ ಶಿಲಾ ವಿಗ್ರಹವನ್ನು ಗದಗಿನ ಶ್ರೀ ರಾಘವೇಂದ್ರ ಶಿಲ್ಪಿಗಳಿಗೆ ವಹಿಸಿಕೊಡಲಾಗಿದೆ. ಗರ್ಭಗೃಹವನ್ನು ಸುಮಾರು 10 ಚದುರ ಅಡಿಗಳಲ್ಲಿ ಮತ್ತು ನೆಲದ ಒಳಗೆ ಮತ್ತು ಮೇಲೆ ಶಿಖರದವರೆಗೆ ಸುಮಾರು 38 ಅಡಿಗಳ ಆಯ ಪ್ರಮಾಣದೊಂದಿಗೆ ಸಂಪೂರ್ಣವಾಗಿ ಕಲ್ಲಿನಲ್ಲಿ ನಿರ್ಮಿಸಿ ಷಡಾಧಾರ ಪ್ರತಿಷ್ಠಾಪನೆ ಮಾಡಲು ಯೋಜಿಸಲಾಗಿದೆ. ಸುಮಾರು 2,000 ಚದುರ ಅಡಿ ನಿರ್ಮಾಣದ ದೇವಸ್ಥಾನ ಮತ್ತು ಸುಮಾರು 6,000 ಚದುರ ಅಡಿಗಳ ಸಮುದಾಯದ ಭವನ ಮತ್ತು 6 ಕೋಣೆಗಳ ನಿರ್ಮಾಣದ ಯೋಜನೆ ಸಿದ್ಧವಾಗಿದೆ. ಈ ಬೃಹತ್ ಯೋಜನೆ ಸಂಪೂರ್ಣಗೊಳ್ಳಲು ಎಲ್ಲ ಸಮಾಜ ಬಾಂಧವರು ಕಲ್ಪವೃಕ್ಷದಂತೆ ಮುಕ್ತ ಮನಸ್ಸಿನಿಂದ ತನು ಮನ ಧನದಿಂದ ಸಹಾಯ ಸಹಕಾರ ನೀಡಲು ಶ್ರೀ ಕಾಳಿಕಾ ದೇವಸ್ಥಾನ ಟ್ರಸ್ಟ್ ಕಮಿಟಿ ಮತ್ತು ಶ್ರೀ ಕಾಳಿಕಾ ದೇವಸ್ಥಾನ ಜೀರ್ಣೋದ್ಧಾರ ಸಮಿತಿಯ ಅಧ್ಯಕ್ಷರಾದ ಗುರುನಾಥ್ ಪಟ್ನಕೋಡಿ ಮತ್ತು ಎಲ್ಲ ಸದಸ್ಯರು ಕಳಕಳಿಯ ಮನವಿಯನ್ನು ಮಾಡುತ್ತಿದ್ದಾರೆ. ಕಿರುಚಿತ್ರವನ್ನು ಸಮರ್ಪಣೆ ಮಾಡಿದಂತಹ ಶ್ರೀ ಸಂತೋಷ್ ಗುಂಡೂರಾವ್ ಗುರುಸೂರವರಿಗೆ ಅಭಿನಂದನೆಗಳು.